ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಸಿದರೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಎಸ್ಐಆರ್ ಎನ್ಯುಮರೇಷನ್ ಫಾರಂ ಸಲ್ಲಿಕೆ ಪ್ರಮಾಣ ಅತ್ಯಂತ ಕಡಿಮೆ ಇರುವ ಹಿನ್ನೆಲೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ನಗರದ ಬರಿಶಾಯಿ ಗಾರ್ಡನ್ನಲ್ಲಿ ಬೆಳಗಿನ ವಾಯು ವಿಹಾರದ ವೇಳೆ ಸಾರ್ವಜನಿಕರೊಂದಿಗೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ಅರಿವು ಮೂಡಿಸಿದರು. ಚುನಾವಣೆ ಆಯೋಗ ನೀಡಿರುವ ಎನ್ಯುಮರೇಷನ್ ಫಾರ್ಮ್ಗಳನ್ನು ಯಾವುದೇ ಗೊಂದಲವಿಲ್ಲದೆ ಸರಿಯಾಗಿ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಸಮಯಕ್ಕೆ ಸರಿಯಾಗಿ ಸಲ್ಲಿಸುವಂತೆ ಮನವಿ ಮಾಡಿದ್ದರು. ಮತದಾರರ ಪಟ್ಟಿಯ ಮುಷ್ಕರಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರು ಸಕ್ರಿಯವಾಗಿ ಭಾಗವಹಿಸುವುದು ಅತ್ಯಂತ ಅಗತ್ಯ ಎಂದು ಕರೆ ನೀಡಿದ್ದರು. ಈ ವೇಳೆ ವಾಯು ವಿಹಾರಕ್ಕೆ ಬಂದಿದ್ದ ಸಾರ್ವಜನಿಕರು ಅವರೊಂದಿಗೆ ಸಂವಾದ ನಡೆಸಿ ಎಸ್ಐಆರ್ ಕುರಿತು ಮಾಹಿತಿ ಪಡೆದುಕೊಂಡರು. ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತಪಡಿಸಲಾಯಿತು. ಎಲ್ಲ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಮಸ್ಕಾರ. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಎಸ್ಐಆರ್ ನಡೀತಾ ಇದೆ, ಚುನಾವಣಾ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಮತ್ತು ಸರ್ಕಾರದ ಕಡೆಯಿಂದ ಬಿಎಲ್ಒಗಳು ಮನೆ ಮನೆಗೆ ಬಂದು ನಮ್ಮ ಮಾಹಿತಿಯನ್ನು ಫಾರ್ಮನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಕಡೆಯಿಂದ ಕೂಡ BLAಗಳು ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ಎಲ್ಲ ಮನೆಗಳಿಗೆ ಸಂಪರ್ಕ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರತಿಯೊಬ್ಬರು ಎಸ್ಐಆರ್ದಲ್ಲಿ ಭಾಗಿಯಾಗಬೇಕು. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವೋಟಿನ ಅಧಿಕಾರ ಸರ್ವಶ್ರೇಷ್ಠ ಅಧಿಕಾರ ಇದೆ. ಇವತ್ತು 25 ವರ್ಷಗಳ ನಂತರ ಇವತ್ತು ಎಸ್ಐಆರ್ ನಡೀತಾ ಇದೆ. ನಾವೇನಾದರೂ ಫಾರ್ಮ್ ಕೊಡಲಿಲ್ಲ ಅಂತ ಹೇಳಿದರೆ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೋಸ್ಕರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಮೊನ್ನೆ ನಾವು ಭೂಮರಡಿ ಕಾಲೇಜಿನ ಮೈದಾನದಲ್ಲಿ ಹೋಗಿ ಬೆಳಿಗ್ಗೆ ವಾಯು ವಿಹಾರ ಮಾಡುವಂತಹ ಎಲ್ಲ ಬಂಧುಗಳನ್ನು ಭೇಟಿ ಮಾಡಿ ಎಸ್ಐಆರನ್ನು ಮಾಡಿಕೊಳ್ಬೇಕು ಮತ್ತು ಕುಟುಂಬದ ಎಲ್ಲ ಸದಸ್ಯರ ಹೆಸರನ್ನು ಕೂಡ ಈ ಎಸ್ಐಆರ್ನಲ್ಲಿ ಸೇರಿಸ್ಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ನ್ಯಾಯಾಲಯದಲ್ಲಿಯೂ ಕೂಡ ಹೋಗಿ ಜಾಗೃತಿ ಅಭಿಯಾನವನ್ನು ನಡೆಸಿ ನಾವೆಲ್ಲರೂ ಕೂಡ ಎಸ್ಐಆರ್ದಲ್ಲಿ ಭಾಗಿಯಾಗಬೇಕು. ನಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಬರುವ ನಿಟ್ಟಿನಲ್ಲಿ ನಾವು ಫಾರ್ಮನ್ನು ತುಂಬಿ BLOಗೆ ಕೊಡಬೇಕು ಅನ್ನುವಂಥ ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತು ಬೆಳಗಿನ ಜಾವ ಬರಿಶಾಯಿ ಮೈದಾನದಲ್ಲಿ ನೂರಾರು ಜನ ವಾಕಿಂಗ್ ಮಾಡುವಂತಹ ಹಿರಿಯರನ್ನು, ಬಂಧುಗಳನ್ನು, ತಾಯಂದಿರನ್ನು ಭೇಟಿ ಮಾಡಿ ಅವರಿಗೂ ಕೂಡ ಎಸ್ಐಆರ್ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಅವರು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಎಸ್ಐಆರನ್ನು ಮಾಡ್ಕೊಂಡಿದ್ದೇವೆ, ಎಲ್ಲರೂ ಕೂಡ ಎಸ್ಐಆರ್ ಮುಖಾಂತರ ಈ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಭಾಗವಹಿಸಬೇಕಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವರ ಹೇಳಿಕೆಗಳನ್ನು ಕೂಡ ನಾವು ಸಂಗ್ರಹವನ್ನು ಮಾಡಿದ್ದೇವೆ. ಒಟ್ಟಾರೆ ನಮ್ಮ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ನಾವೆಲ್ಲರೂ ಕೂಡ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಭಾಗವಹಿಸಬೇಕು. BLOಗಳು ಕೊಟ್ಟಿದ್ದಂಥ ಫಾರ್ಮನ್ನು ತುಂಬಿ ಅವರಿಗೆ ವಾಪಸ್ ಕೊಟ್ಟು ಎಕ್ನಾಲಜ್ಮೆಂಟ್ OC ಕಾಪಿಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ಆನ್ಲೈನ್ ಮುಖಾಂತರ ಕೂಡ ನಾವು ಎಸ್ಐಆರ್ ಫಾರ್ಮನ್ನು ತುಂಬುವಂತಹ ವ್ಯವಸ್ಥೆ ಕೂಡ ಇದೆ. ಅದಕ್ಕೋಸ್ಕರ ನನ್ನ ಕ್ಷೇತ್ರದ ಬಂಧುಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ, ನಾವೆಲ್ಲರೂ ಕೂಡ ವೋಟನ್ನು ಹಾಕಬೇಕಾಗಿದೆ, ವೋಟಿಂಗ್ ಪಟ್ಟಿಯಲ್ಲಿ ಬರಬೇಕಾಗಿದೆ. ರಾಷ್ಟ್ರದ ಪ್ರತಿಯೊಂದು ಚುನಾವಣೆಯಲ್ಲಿ ನಮ್ಮ ಮತದ ಅಧಿಕಾರವನ್ನು ನಡೆಸಬೇಕಾಗಿದೆ. ಯಾವುದೇ ಸವಲತ್ತುಗಳಲ್ಲಿ ನಾವು ನಮ್ಮ ಮತದಾರ ಚೀಟಿಯನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮೊದಲನೇ ಆದ್ಯತೆಯಲ್ಲಿ ನಮ್ಮ ಈ ಮತದಾರ ಪಟ್ಟಿಯ ಫಾರ್ಮನ್ನು ತುಂಬಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಜಾಗೃತಿ ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮ 2002ರಲ್ಲಿ ನಮ್ಮ ಹೆಸರು ಇರದೇ ಇದ್ದರೆ ನಮ್ಮ ಹಿರಿಯರ ಹೆಸರನ್ನು ಕೂಡ ಅದನ್ನು ರೆಫರೆನ್ಸ್ ಕೊಟ್ಟು ನಾವು ಮಾಡಬೇಕಾಗಿದೆ. ಅದಕ್ಕೆ ಯಾರೂ ಕೂಡ ತಪ್ಪಬಾರ್ದು. ನಾವು ಎಸ್ಐಆರ್ದಲ್ಲಿ ಭಾಗಿಯಾಗಬೇಕಂತೇಳಿ ಇವತ್ತು ಹಲವಾರು ಕಡೆ ನಾವು ಪ್ರಚಾರ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ತಾವೆಲ್ಲರೂ ಕೂಡ ಈ ಎಸ್ಐಆರ್ದಲ್ಲಿ ಭಾಗಿಯಾಗಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಬರುವ ನಿಟ್ಟಿನಲ್ಲಿ ತಮ್ಮ ಫಾರ್ಮ್ಗಳನ್ನು ತುಂಬಿ ಕೊಡಬೇಕಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದಗಳು.